ನಮ್ಮ ದೇವರ ಬಾಯಿಂದ ವಾಕ್ಯ ಹೊರಡುವುದಕ್ಕೆ ಕಾಯ್ತಾ ಇದ್ದ ಪವಿತ್ರಾತ್ಮ. ವಾಕ್ಯ ಹೊರಟಿತ್ತು. ವಾಕ್ಯ ಯಾರು? ಜಾನ್ ಚಾಪ್ಟರ್ 1:1-2. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರಾಗಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು. ಯಾರು ವಾಕ್ಯ? ಜಾನ್ 1:14. ಯೇಸು ಸ್ವಾಮಿ ಯಾರಾಗಿದ್ದಾನೆ? ವಾಕ್ಯ. ತಂದೆಯಾದ ದೇವರು ವಾಕ್ಯ ಮಾತಾಡಿದ, ವಾರ್ತೆ ಮಾತಾಡಿದ. ಹಲ್ಲೆಲೂಯಾ. ಪವಿತ್ರಾತ್ಮ ಕ್ರಿಯೆ ಮಾಡಿದ, ಬೆಳಕನ್ನುಂಟು ಮಾಡಿದ. ನಿಮ್ಮ ಬಾಯಿಂದ ವಾಕ್ಯ ಹೊರಡುವುದಕ್ಕೆ ಪವಿತ್ರಾತ್ಮ ಕಾಯ್ತಾ ಇರ್ತಾನೆ. ಯಾವಾಗ ವಾಕ್ಯ ಮಾತಾಡ್ತಾನೆ? ಈ ಬೆಟ್ಟ ಕಿತ್ತುಕೊಂಡು ಸಮುದ್ರಕ್ಕೆ ಬೀಳಲಿ ಯಾವಾಗ ಹೇಳ್ತಾರೆ ಇವರು? ಈ ನೋವು ಬಿಟ್ಟು ಹೋಗಲಿ, ಸಾಲ ಹೋಗಲಿ, ಡೋರ್ ಓಪನ್ ಆಗಲಿ, ಘೋಷಣೆ ಯಾವಾಗ ಕೂಗ್ತಾರೆ ಇವರು? ನಂಬಿಕೆ ಅರಿಕೆ ಯಾವಾಗ ಮಾಡ್ತಾರೆ? ಕಾಯ್ತಾ ಇರ್ತಾನೆ. ಅದಕ್ಕೆ ಬದಲು ನಾವು ಅಯ್ಯೋ ನನಗೆ ಆಗ್ತಾ ಇಲ್ಲ, ಈ ನೋವು, ಈ ವೇದನೆ, ಈ ಶೋಧನೆ, ಈ ನಷ್ಟ, ಈ ಕಷ್ಟ, ಈ ಕೊರತೆ ಅದೇ ಬಾಯಲ್ಲಿ ಬರುವುದು ನಮ್ಮದು. ಪವಿತ್ರಾತ್ಮನು ಏನು ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಬದಲು ಏನು ಮಾಡಬೇಕು? ವಾಕ್ಯವನ್ನು ಮಾತಾಡಬೇಕು. ಹಲ್ಲೆಲೂಯಾ.